ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯಲ್ಲೂ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಸೃಷ್ಟಿಯಾಗಿದೆ. ನೆಹರುಗಂಜ್ ಪಂಪ್ ಬಳಿ ಕಿಲೋಮೀಟರ್ ಗಟ್ಟಲೆ ಸಾಲಾಗಿ ನಿಂತಿದೆ ಆಟೋಗಳು. ನೂರಾರು ಆಟೋ ಗಂಟೆಗಳ ಕಾಲ ಕಾಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದು ಕಲಬುರಗಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಸ್ಥಿತಿ. ಬಹುತೇಕ ಪಂಪ್ಗಳಲ್ಲಿ ಆಟೋ ಗ್ಯಾಸ್ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಗ್ಯಾಸ್ ಬೆಲೆ ಏರಿಕೆಯಿಂದ ಚಾಲಕರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಸರ್ಕಾರ ಸರಿಯಾದ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ಆಟೋ ಚಾಲಕರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಕಲಬುರಗಿಯಲ್ಲಿ ಎಲ್ಪಿಜಿ ಗ್ಯಾಸ್ ಸಮಸ್ಯೆಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ನಗರದ ನೆಹರುಗಂಜ್ ಭಾಗದಲ್ಲಿರುವಂತಹ ಎಲ್ಪಿಜಿ ಗ್ಯಾಸ್ ಪಂಪ್ ಬಳಿ ಬೆಳಗ್ಗೆಯಿಂದಲೂ ಕೂಡ ನೂರಾರು ಆಟೋಗಳು ಇದೇ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. 2-3 ಗಂಟೆಗಳ ಕಾಲ ಕಾಯ್ತಾ ಇದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಆಟೋ ಚಾಲಕರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಆದ್ರೆ ಆಟೋ ಓಡಿಸೋದೇ ಕಷ್ಟ. ಆ ಮಾಲೀಕರಿಗೆ ಹಣ ಕೊಟ್ಟು ನಾವು ಎಷ್ಟು ಉಳಿಸ್ಕೊಳ್ಬೇಕು? ಈ ರೀತಿ ದಿಢೀರನೆ ಹಣವನ್ನ ಜಾಸ್ತಿ ಮಾಡ್ತಾ ಇರೋದು ಕೂಡ ನಮಗೆ ಕಷ್ಟ ಆಗ್ತಾ ಇದೆ, ಸಂಸಾರ ನಡೆಸೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಚಾಲಕರು ಈಗ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಗರದ ಹಲವೆಡೆ ಗ್ಯಾಸ್ ಪಂಪ್ಗಳಿದ್ರೂ ಕೂಡ ಬಹುತೇಕ ಕಡೆ ಸ್ಟಾಕ್ ಖಾಲಿಯಾಗಿದ್ದು ಕೇವಲ 2-3 ಪಂಪ್ಗಳಲ್ಲಿ ಮಾತ್ರ ಗ್ಯಾಸ್ ಲಭ್ಯವಿದೆ. ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈಗ ಚಾಲಕರು ಆಗ್ರಹಿಸಿದ್ದಾರೆ. ಸರ ಇದು ಅನ್ಕರೆ LPG ಅನ್ಕರೆ ಭಾಳ ಸ್ಯಾಟಸ್ ಅದ ಸರ್ ಆಟೋದವ್ರಿಗೆ. ಇಲ್ಲ 1 ಗಂಟೆ 2 ಗಂಟೆ ಬಾಡಿ ಹಚ್ಚಿದ್ವಿ ನಾವು ತುಂಬ್ತಿದ್ದೆವು. ನಾವು ಗಿರೆ ಯಾಕಡೆ ಹೊಡಿಬೇಕು, ನಾವು ಮನೆ ಯಾಕಡೆ ನಡೆಸ್ಬೇಕು, ನಮ್ಗೆ ಒಂದು ಭೀ ಏನು ಇದು ಆಗಲಾಗ್ಯದ ಸರ್. ಹ್ಯಾಂಗೆ ಮಾಡ್ಬೇಕು, ಮುಂದೆ ಸಂಸಾರ ಹ್ಯಾಂಗೆ ನಡೆಸ್ಬೇಕು ನಾವು. ಈಗ ಯಾವಾಗ ನಿಂತಿರಿ ಇಲ್ಲಿ? ಈಗ ನಾವೀಗ 2 ಗಂಟೆ ಆಯ್ತು ಸರ್ ನಿಂತಿದ್ದೆವು. 10-20 ನಿಮಿಷಕ್ಕೆ ಬಂದೀನಿ ಸರ್. ಇನ್ನೂ ಇಲ್ಲೇ ಇದ್ದೀನಿ. ಈಗ ಮುಂದೆ ಹೋಗಿ ನಾವು ಹಾಯ್ಕೋಬೇಕು. ಯಾವಾಗ ಏನೋ ಶಾಲೆ ಹುಡುಗರು ತರಬೇಕು. ಇವತ್ತು ಎಕ್ಸಾಮ್ ಬೇರೆ ಅವ, 10ನೇದು ಲಾಸ್ಟ್ ಪೇಪರ್ ಅವ. 1 ಗಂಟೆಗೆ ನಾ ಅಲ್ಲಿ ಹೋಗ್ಬೇಕು ಸರ್. ಈಗ ರೇಷ್ಮೆ ಕಾಲೇಜ್ಗೆ ಈಗೆಲ್ಲ ಹಾಂ ರೀ. ಕಲಬುರಗಿಗೆ ಎಷ್ಟಾಗುತ್ತೆ LPG ಪಂಪ್? LPG ಪೆಟ್ರೋಲ್ ಪಂಪ್ ಭಾಳ ಅವ ಸರ್. ಮತ್ತು ಮಿನಿಮಮ್ ಅನ್ಕರ ಒಂದು 8 ಅದಾವ, ಒಂದು 2-3 ಬಂಕ್ ಇದ್ದಾವ ಎಲ್ಲ ಅನ್ಕರೆ. ಈಗ ಇದೊಂದು ಸುಲ್ತಾಪುರ ಕ್ರಾಸಿಗೆ, ಒಂದು ಜೋರಿ ಕ್ರಾಸಿಗೆ, ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಎಲ್ಲ ಅವ ರೀ ಸರ. ಅದ್ರ ಭೀ ಅನ್ಕರೆ ಏನು ಮಾಡ್ತೀರಿ, ಎಲ್ಲ ಗ್ಯಾಸ್ ಇಲ್ಲ ಅದು ಇಲ್ಲ ಅಂತಾರೆ. ಮತ್ತು ರೇಟ್ ಬೇರೆ ಹೈ ಮಾಡ್ಯಾರ, 85-90 ಹಿಂಗೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ದೂರವಾಣಿ ಸಂಪರ್ಕದಲ್ಲಿ. ಭೀಮಪ್ಪ, ಇನ್ನು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ನೇರವಾಗಿ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಭಾರಿ ಎಫೆಕ್ಟ್ ಆಗಿದೆ. ಸದ್ಯ ಕಲಬುರಗಿಯಲ್ಲಿ ಆಟೋ ಚಾಲಕರು ಏನ್ ಹೇಳ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ? ಹೌದು ದಿವ್ಯ, ಏನಂದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೆದಿರ್ತಕ್ಕಂಥ ಯುದ್ಧದ ಭೀತಿ ಏನಂದ್ರೆ ಕಲಬುರಗಿಗೆ ಇನ್ನೂ ಕೂಡ ಏನಂದ್ರೆ ತಟ್ಟಿದೆ. ಇನ್ನೂ ಕೂಡ ಏನಂದ್ರೆ ಎಫೆಕ್ಟ್ ಮುಂದುವರೆದಿದೆ ಅಂತ ಹೇಳ್ಬೋದು. ಕಲಬುರಗಿಯಲ್ಲಿ ಏನಂದ್ರೆ ಆಟೋ ಗ್ಯಾಸ್ನ ಕೊರತೆ ಏನಂದ್ರೆ ತುಂಬಾನೇ ಉಂಟಾಗಿದೆ ಅಂತ ಹೇಳ್ಬೋದು. ಕಲಬುರಗಿ ನಗರದ ಬಹುತೇಕ ಏನಂದ್ರೆ ಆಟೋ ಗ್ಯಾಸ್ ಪಂಪ್ಗಳಲ್ಲಿ ಏನಂದ್ರೆ ಗ್ಯಾಸ್ ಸಿಗ್ತಾ ಇಲ್ಲ. ಒಂದ್ 2-3 ಏನಂದ್ರೆ ಪಂಪ್ನಲ್ಲಿ ಗ್ಯಾಸ್ ಸಿಗ್ತದೆ. ಹೀಗಾಗಿ ಗ್ಯಾಸ್ ಏನಂದ್ರೆ ಪಂಪಿನ ಮುಂದೆ ಏನಂದ್ರೆ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ಆಟೋಗಳು ನಿಂತಿರ್ತಕ್ಕಂಥದ್ದು. ಸದ್ಯ ಆಟೋ ಚಾಲಕರು ಏನಂದ್ರೆ ಬೆಳಗ್ಗೆ ಏನಂದ್ರೆ 7-8 ಗಂಟೆಯಿಂದಲೇ ನಾವು ಏನಂದ್ರೆ ಪಂಪಿನ ಮುಂದೆ ನಿಂತಿದ್ದೇವೆ. ಆದ್ರೆ ಇಲ್ಲಿವರೆಗೂ ಕೂಡ 2-3 ಗಂಟೆ ಆದ್ರೂ ಕೂಡ ನಮ್ಗೆ ಗ್ಯಾಸ್ ಸಿಗ್ತಲ್ಲ. ಇದರಿಂದಾಗಿ ತೀವ್ರ ತೊಂದರೆ ಆಗ್ತಿದೆ. ನಾವು ಏನಂದ್ರೆ ದಿನನಿತ್ಯ ಏನಂದ್ರೆ ಸಂಸಾರ ನಡೆಸೋದೇ ಕಷ್ಟ ಆಗಿದೆ. ಯಾಕಂದ್ರೆ ನಾವು ಬಾಡಿಗೆ ಆಟೋ ಪಡಿತೇವೆ. ಇದರಿಂದಾಗಿ ಏನಂದ್ರೆ ಆಟೋ ಮಾಲೀಕರಿಗೂ ಕೂಡ 300 ರೂಪಾಯಿ ಕೊಡ್ಬೇಕು. ಅದಾದ ನಂತರ ಏನ್ ಲಾಭ ಉಳಿತೆ ಅದು ನಮಗೆ ಉಳಿತದೆ. 2-3 ಗಂಟೆ ನಾವು ಇಲ್ಲಿ ಏನಂದ್ರೆ ಗ್ಯಾಸ್ ಪಂಪಿನ ಮುಂದೆ ನಿಲ್ಲೋದ್ರಿಂದ ನಮ್ಗೆ ತೀವ್ರ ತೊಂದರೆ ಆಗ್ತದೆ ಅಂತ ಆಟೋ ಚಾಲಕರು ತಮ್ಮ ಅಳಲು ತೋಡ್ಕೊಳ್ತಾ ಇದ್ದಾರೆ. ಸದ್ಯ ಕಲಬುರಗಿ ನಗರದ ನೆಹರುಗಂಜಲ್ಲಿ ಇರ್ತಕ್ಕಂಥ ಒಂದು ಪಂಪಿನ ಮುಂದೆ ಏನಂದ್ರೆ 2 ಕಡೆ ಆಟೋದ ಏನಂದ್ರೆ ಪಂಪಿನ 2 ಕಡೆ ಏನಂದ್ರೆ 1 ಕಿಲೋಮೀಟರ್ಗೂ ಹೆಚ್ಚು ಏನಂದ್ರೆ ಆಟೋಗಳು ಸಾಲು ನಿಂತಿರ್ತಕ್ಕಂಥದ್ದು. ಸುಮಾರು ಏನಂದ್ರೆ ನೂರಾರು ಆಟೋಗಳು ಇಲ್ಲಿ ನಿಂತಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಏನಂದ್ರೆ ಪಂಪಿನ ಮಾಲಕರು ಕಡೆ ಅಂದ್ರೆ ನಮ್ಮಲ್ಲಿ ಏನಂದ್ರೆ ಕೊರತೆ ಇಲ್ಲ. ಬೇರೆ ಕಡೆ ಪಂಪ್ಗಳು ಬಂದ್ ಆಗಿರೋದ್ರಿಂದ ನಮ್ಮ ಪಂಪಿಗೆ ಆಟೋಗಳು ಜಾಸ್ತಿ ಆಗಿವೆ ಅಂತ ಕೂಡ ಅವರು ಹೇಳ್ತಿರ್ತಕ್ಕಂಥದ್ದು. ಸದ್ಯ ಆಟೋ ಚಾಲಕರಿಗೆ ಏನಂದ್ರೆ ಇದರಿಂದ ದಿನನಿತ್ಯ ಕಿರಿಕಿರಿ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕುಟುಂಬ ಸಾಗಿಸ್ಲಿಕ್ಕೂ ಕೂಡ ಇದರಿಂದ ತೀವ್ರ ತೊಂದರೆ ಆಗಿದೆ. ಏನಾದ್ರೆ ಯುದ್ಧದ ಎಫೆಕ್ಟ್ ಕಲಬುರಗಿ LPG ಗ್ಯಾಸ್ ಆಟೋಗಳಿಗೆ ಭಾರಿ ಪ್ರಮಾಣದಲ್ಲಿ ತಟ್ಟಿದೆ ಅಂತ ಹೇಳ್ಬೋದು ದಿವೆ. ಓಕೆ, ಥ್ಯಾಂಕ್ ಯು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.